ನೋಡಿ, ರಾಜ್ಯದಲ್ಲಿ ಅತ್ಯಾಚಾರಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಅತ್ಯಾಚಾರಿಗೆ ಗುಂಡಿಕ್ಕಿ ಇಲ್ಲ ನಮಗೆ ಒಪ್ಪಿಸಿ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಅತ್ಯಾಚಾರಿ ವಿರುದ್ಧ ಪಕ್ಷಾತೀತ ಹೋರಾಟ ನಡೀತಾ ಇದೆ. ಅಶೋಕನಗರ ಠಾಣಾ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿರೋದು ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನವನ್ನ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ನೋಡಿ, ಆ ಬಾಲಕಿಯನ್ನ ಕೊಂದಂತಹ ಆ ಸೈಕೋಪಾತ್, ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ನೋಡಿ, ಶಶಿಕುಮಾರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಜನಾಕ್ರೋಶ ಕೇಳಿ ಬರ್ತಾ ಇದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಬಿಹಾರಿ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲೆಯಾದಂತಹ ಬಾಲಕಿ. ನಿಜಕ್ಕೂ ಕೂಡ ಬೇಸರ ತರುವಂತ ವಿಚಾರ. ಯಾಕೆಂತಂದ್ರೆ ಇಲ್ಲಿ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡುವಂತ ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ದೇಹ ಅಂದ್ರೆ ಆ ಮಗು ಸಿಕ್ಕಿದೆ, ಅದನ್ನ ಇಮಿಡಿಯೇಟ್ ಶಿಫ್ಟ್ ಮಾಡದಂತ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದೇನು ಗೊತ್ತಾಗಿಲ್ಲ, ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರ ಆರೋಪಿ ಅಂತ ಅಕ್ಕಪಕ್ಕ ಸಿಸಿಟಿವಿ ನೋಡುವಂಥದ್ದು ಮತ್ತೆ ಯಾರು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡೋದು. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು. ನಾನು ಇದ್ರಾಗ ಪೊಲಿಟಿಕಲ್ ಏನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ, ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂತ ಮುಂಜಾಗ್ರತೆಗಳನ್ನು ಕೈಕೊಂಡು ಆದಂಥವನಿಗೆ ಅತ್ಯುಗ್ರವಾದಂತಹ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರನ್ನು ಪೊಲೀಸರು ಆಗಬೇಕಂತ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ತೀವ್ರವಾಗಿ ಇದನ್ನ ಖಂಡಿಸ್ತೀನಿ. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡ. ನೋಡಿ, ರಾಜ್ಯದಲ್ಲಿ ಅತ್ಯಾಚಾರಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಅತ್ಯಾಚಾರಿಗೆ ಗುಂಡಿಕ್ಕಿ ಇಲ್ಲ ನಮಗೆ ಒಪ್ಪಿಸಿ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಅತ್ಯಾಚಾರಿ ವಿರುದ್ಧ ಪಕ್ಷಾತೀತ ಹೋರಾಟ ನಡೀತಾ ಇದೆ. ಅಶೋಕನಗರ ಠಾಣಾ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿರೋದು ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನವನ್ನ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ನೋಡಿ, ಆ ಬಾಲಕಿಯನ್ನ ಕೊಂದಂತಹ ಆ ಸೈಕೋಪಾತ್, ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ನೋಡಿ, ಶಶಿಕುಮಾರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಜನಾಕ್ರೋಶ ಕೇಳಿ ಬರ್ತಾ ಇದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಬಿಹಾರಿ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲೆಯಾದಂತಹ ಬಾಲಕಿ. ನಿಜಕ್ಕೂ ಕೂಡ ಬೇಸರ ತರುವಂತ ವಿಚಾರ. ಯಾಕೆಂತಂದ್ರೆ ಇಲ್ಲಿ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡುವಂತ ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ದೇಹ ಅಂದ್ರೆ ಆ ಮಗು ಸಿಕ್ಕಿದೆ, ಅದನ್ನ ಇಮಿಡಿಯೇಟ್ ಶಿಫ್ಟ್ ಮಾಡದಂತ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದೇನು ಗೊತ್ತಾಗಿಲ್ಲ, ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರ ಆರೋಪಿ ಅಂತ ಅಕ್ಕಪಕ್ಕ ಸಿಸಿಟಿವಿ ನೋಡುವಂಥದ್ದು ಮತ್ತೆ ಯಾರು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡೋದು. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು. ನಾನು ಇದ್ರಾಗ ಪೊಲಿಟಿಕಲ್ ಏನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ, ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂತ ಮುಂಜಾಗ್ರತೆಗಳನ್ನು ಕೈಕೊಂಡು ಆದಂಥವನಿಗೆ ಅತ್ಯುಗ್ರವಾದಂತಹ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರನ್ನು ಪೊಲೀಸರು ಆಗಬೇಕಂತ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ತೀವ್ರವಾಗಿ ಇದನ್ನ ಖಂಡಿಸ್ತೀನಿ. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು. ನೋಡಿ, ರಾಜ್ಯದಲ್ಲಿ ಅತ್ಯಾಚಾರಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಅತ್ಯಾಚಾರಿಗೆ ಗುಂಡಿಕ್ಕಿ ಇಲ್ಲ ನಮಗೆ ಒಪ್ಪಿಸಿ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇರೋದು ಹುಬ್ಬಳ್ಳಿಯಲ್ಲಿ.
ಅತ್ಯಾಚಾರಿ ವಿರುದ್ಧ ಪಕ್ಷಾತೀತ ಹೋರಾಟ ನಡೀತಾ ಇದೆ. ಅಶೋಕನಗರ ಠಾಣಾ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿರೋದು ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನವನ್ನ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ನೋಡಿ, ಆ ಬಾಲಕಿಯನ್ನ ಕೊಂದಂತಹ ಆ ಸೈಕೋಪಾತ್, ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ನೋಡಿ, ಶಶಿಕುಮಾರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಜನಾಕ್ರೋಶ ಕೇಳಿ ಬರ್ತಾ ಇದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಬಿಹಾರಿ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲೆಯಾದಂತಹ ಬಾಲಕಿ. ನಿಜಕ್ಕೂ ಕೂಡ ಬೇಸರ ತರುವಂತ ವಿಚಾರ. ಯಾಕೆಂತಂದ್ರೆ ಇಲ್ಲಿ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡುವಂತ ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ದೇಹ ಅಂದ್ರೆ ಆ ಮಗು ಸಿಕ್ಕಿದೆ, ಅದನ್ನ ಇಮಿಡಿಯೇಟ್ ಶಿಫ್ಟ್ ಮಾಡದಂತ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದೇನು ಗೊತ್ತಾಗಿಲ್ಲ, ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರ ಆರೋಪಿ ಅಂತ ಅಕ್ಕಪಕ್ಕ ಸಿಸಿಟಿವಿ ನೋಡುವಂಥದ್ದು ಮತ್ತೆ ಯಾರು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡೋದು. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು. ನಾನು ಇದ್ರಾಗ ಪೊಲಿಟಿಕಲ್ ಏನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂತ ಮುಂಜಾಗ್ರತೆಗಳನ್ನು ಕೈಕೊಂಡು ಆದಂಥವನಿಗೆ ಅತ್ಯುಗ್ರವಾದಂತಹ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರನ್ನು ಪೊಲೀಸರು ಆಗಬೇಕಂತ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ತೀವ್ರವಾಗಿ ಇದನ್ನ ಖಂಡಿಸ್ತೀನಿ. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ನೋಡಿ, ರಾಜ್ಯದಲ್ಲಿ ಅತ್ಯಾಚಾರಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಅತ್ಯಾಚಾರಿಗೆ ಗುಂಡಿಕ್ಕಿ ಇಲ್ಲ ನಮಗೆ ಒಪ್ಪಿಸಿ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಅತ್ಯಾಚಾರಿ ವಿರುದ್ಧ ಪಕ್ಷಾತೀತ ಹೋರಾಟ ನಡೀತಾ ಇದೆ. ಅಶೋಕನಗರ ಠಾಣಾ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿರೋದು ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನವನ್ನ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ನೋಡಿ, ಆ ಬಾಲಕಿಯನ್ನ ಕೊಂದಂತಹ ಆ ಸೈಕೋಪಾತ್, ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ನೋಡಿ, ಶಶಿಕುಮಾರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಜನಾಕ್ರೋಶ ಕೇಳಿ ಬರ್ತಾ ಇದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಬಿಹಾರಿ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲೆಯಾದಂತಹ ಬಾಲಕಿ. ನಿಜಕ್ಕೂ ಕೂಡ ಬೇಸರ ತರುವಂತ ವಿಚಾರ. ಯಾಕೆಂತಂದ್ರೆ ಇಲ್ಲಿ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡುವಂತ ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ದೇಹ ಅಂದ್ರೆ ಆ ಮಗು ಸಿಕ್ಕಿದೆ, ಅದನ್ನ ಇಮಿಡಿಯೇಟ್ ಶಿಫ್ಟ್ ಮಾಡದಂತ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದೇನು ಗೊತ್ತಾಗಿಲ್ಲ, ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರ ಆರೋಪಿ ಅಂತ ಅಕ್ಕಪಕ್ಕ ಸಿಸಿಟಿವಿ ನೋಡುವಂಥದ್ದು ಮತ್ತೆ ಯಾರು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡೋದು. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು. ನಾನು ಇದ್ರಾಗ ಪೊಲಿಟಿಕಲ್ ಏನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂತ ಮುಂಜಾಗ್ರತೆಗಳನ್ನು ಕೈಕೊಂಡು ಆದಂಥವನಿಗೆ ಅತ್ಯುಗ್ರವಾದಂತಹ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರನ್ನು ಪೊಲೀಸರು ಆಗಬೇಕಂತ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ತೀವ್ರವಾಗಿ ಇದನ್ನ ಖಂಡಿಸ್ತೀನಿ. ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು.